ಕರ್ನಾಟಕ ಆಯಿತು, ಗುಜರಾತ್ನಲ್ಲೂ ಕೂಡ HMPV ಪತ್ತೆ ಆಯಿತು. ದೇಶದಲ್ಲಿ HMP ವೈರಸ್ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಕರ್ನಾಟಕ ಆಯಿತು, ಗುಜರಾತ್ನಲ್ಲೂ ಕೂಡ HMPV ಪತ್ತೆಯಾಗಿದೆ. ದೇಶದಲ್ಲಿ ಒಟ್ಟು HMP ವೈರಸ್ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಚೀನಾ ವೈರಸ್ ಪತ್ತೆಯಾಗಿರೋದು. ಅಹಮದಾಬಾದ್ನ 2 ತಿಂಗಳ ಮಗುವಿಗೆ ಸೋಂಕಿರೋದು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ 2, ಗುಜರಾತ್ನಲ್ಲಿ 1 ಕೇಸ್ ಪತ್ತೆಯಾಗಿದೆ. 1 ವರ್ಷದ ಒಳಗಿನ ಮಕ್ಕಳಲ್ಲೇ ಈ HMPV ಪತ್ತೆಯಾಗಿರೋದು. ಕರ್ನಾಟಕ ಆಯಿತು, ಈಗ ಗುಜರಾತ್ನ ಅಹಮದಾಬಾದ್ನಲ್ಲೂ ಕೂಡ ಚೀನಾ ವೈರಸ್ ಪತ್ತೆಯಾಗಿರೋದು. ಹಾಗಾಗಿ HMP ವೈರಸ್ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಈಗ 3 ಕೇಸ್ಗಳಿವೆ. ಬೆಂಗಳೂರಿನಲ್ಲಿ 2, ಗುಜರಾತ್ನಲ್ಲಿ 1 ಕೇಸ್. 1 ವರ್ಷದ ಒಳಗಿನ ಮಕ್ಕಳಲ್ಲೇ HMPV ಪತ್ತೆಯಾಗಿರೋದು. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಕರ್ನಾಟಕ ಆಯಿತು, ಈಗ ಗುಜರಾತ್ಗೂ ಕೂಡ HMP ವೈರಸ್ ಕಾಲಿಟ್ಟಿರುವಂಥದ್ದು. ಒಟ್ಟು 3 ಕೇಸ್ಗಳಾಗಿದೆ. ಯಾವ ರೀತಿಯ ರಿಪ್ಲೈಗಳೀಗ? ಯಾಕಂತಂದ್ರೆ ದೇಶದ ಜನ ಆತಂಕಗೊಂಡಿದ್ದಾರೆ. ಏನಪ್ಪಾ ಇದು ಕೋವಿಡ್ ತರ ಮತ್ತೊಂದು ರೀತಿಯ ವೈರಸ್, ಇನ್ನೇನೇನೆಲ್ಲ ನೋಡಬೇಕು ಅನ್ನುವಂತಹ ಆತಂಕ ಜನರಲ್ಲಿ. ವೀಣಾ, ಆತಂಕ ಈ ಹೆಸರುಗಳು ಕೇಳಿದಾಗ ಒಂದಷ್ಟು ಆತಂಕಕ್ಕೆ ಒಳಗಾಗುವಂಥದ್ದು ಸಹಜ. ಆದರೆ ತಜ್ಞರು ಹೇಳ್ತಾ ಇರುವ ಪ್ರಕಾರ, ICMR ಹೇಳ್ತಾ ಇರುವ ಪ್ರಕಾರ, ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥ ಪ್ರಕಾರ ಆತಂಕ ಪಡಬೇಕಾಗಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ವೈರಸ್ಗೆ 20 ವರ್ಷಗಳ ಇತಿಹಾಸ ಇದೆ. ಇದರ ಬಗ್ಗೆ ಸಂಶೋಧನೆಗಳಾಗಿದ್ದಾವೆ. ಇದು ಅಷ್ಟು ಹಾನಿಕಾರಕ ಅಲ್ಲ, ಜೀವಕ್ಕೆ ಎರವಾಗುವಂಥ ಹಾನಿಕಾರಕ ಅಲ್ಲ ಅನ್ನುವಂಥದ್ದು ಈ ತನಕ ಈಗ ಹೇಳ್ತಾ ಇರುವಂಥದ್ದು. ಆದರೆ ಆ ವೈರಸ್ ಯಾವ ರೀತಿಯಲ್ಲಿ ಅಂದ್ರೆ ಹೊಸ ಸ್ವರೂಪ ಪಡ್ಕೊಂಡು ಬಂದ್ರೆ ಏನಾಗುತ್ತೆ ಅನ್ನುವಂಥದ್ದು ಇನ್ನು ಮುಂದೆಯೇ ತಿಳಿಬೇಕಾಗುತ್ತೆ. ಆದ್ರೆ ಈ ತನಕವೂ ಕೂಡ ಲಭ್ಯ ಆಗಿರುವಂತ ಮಾಹಿತಿಯ ಪ್ರಕಾರ ಇದು ಹಾನಿಕಾರಕ ಅಲ್ಲ ಅನ್ನುವಂಥದ್ದು. ಆದ್ರೆ ಇದನ್ನ ಹಾನಿಕಾರಕ ಅಲ್ಲ ಅಥವಾ ಹೌದು ಅನ್ನೋದರ ನಡುವೆ ಇದನ್ನ ಇಲ್ಲಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ICMR ಎಲ್ಲಾ ರಾಜ್ಯಗಳ ಒಂದು ಪ್ರಿಪೇರ್ಡ್ನೆಸ್ ಹೇಗಿದೆ ಅನ್ನುವಂಥದ್ದು. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಯಾವುದೇ ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ಹೆಲ್ತ್ ಎಕ್ಸಸೈಸ್ ಮಾಡಬೇಕಾದ್ರೆ ಯಾವ ರೀತಿ ಪ್ರಿಪೇರ್ಡ್ ಆಗಿರಬೇಕು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಕ್ರಮೇಣ ಅದನ್ನ ಒಮ್ಮೆ ಸುಮಾರು 2 ವರ್ಷಗಳ ಕಾಲ ಮಾಡಿದ ಬಳಿಕ ಈಗ ಕೇಂದ್ರ ಸರ್ಕಾರ ಇಂಥದ್ದೊಂದು ಸುದ್ದಿ ಕೇಳಿದ ಕೂಡಲೇ ಅಥವಾ ಅದನ್ನು ಖಚಿತಪಡಿಸಿಕೊಂಡ ಕೂಡಲೇ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದು ಮಾಹಿತಿಯನ್ನ ಶೇರ್ ಮಾಡುತ್ತೆ. ಅದರ ರೀತಿಯಲ್ಲಿ ಒಂದು ಪ್ರಿಪೇರ್ಡ್ನೆಸ್ ಹೇಗಿದೆ, ಇದಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮಲ್ಲಿ ಇದೆಯಾ ಇಲ್ವಾ, ಮತ್ತೆ ಮೊದಲ ಹಂತದಲ್ಲಿ ನಾವು ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು, ಸೊ ಇದರ ಬಗ್ಗೆ ಒಂದಷ್ಟು ಪ್ರಿಪೇರ್ಡ್ನೆಸ್ ಅನ್ನು ಚೆಕ್ ಮಾಡುವಂತ ಕೆಲಸ ಆಗಿದೆ. ಈ ಒಂದು ಡ್ರಿಲ್ ನಾವು ಮಾಡಿದ್ದೇವೆ ಅನ್ನುವಂಥದ್ದು ICMR ಕೂಡ ಹೇಳ್ಕೊಂಡಿರುವಂಥದ್ದು ಪ್ರೆಸ್ ನೋಟ್ ಅಲ್ಲಿ ಏನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದೆಯಲ್ಲ ಆ ಹೇಳಿಕೆಯಲ್ಲಿ. ಸೊ ಆದ್ರೆ ಆತಂಕ ಪಡಬೇಕಾಗಿಲ್ಲ ಅನ್ನುವುದರ ಜೊತೆಯಲ್ಲಿ ಈ ರೋಗ ಹೆಚ್ಚಾಗಿ ಬಂದ್ರೆ ಅಂದ್ರೆ ಸಾಮಾನ್ಯ ಲಕ್ಷಣಗಳು ಇರುವಂತಹ ರೋಗ ಇದು. ಅಂದ್ರೆ ಜ್ವರ, ಶೀತ ಇವು ಸಾಮಾನ್ಯ ಲಕ್ಷಣಗಳೇ ಆಗುತ್ತೆ. ಅದರಲ್ಲೂ ಕೂಡ ಈಗ ಚಳಿಗಾಲ ಆಗಿರೋ ಕಾರಣಕ್ಕೆ ಈ ರೀತಿಯ ಲಕ್ಷಣಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ಆದ್ರೆ ಇದಕ್ಕೆ ಅಂತ ನೀವು ಆತಂಕ ಪಡಬೇಕಾಗಿಲ್ಲ, ವೈದ್ಯರ ಬಳಿ ತೋರಿಸ್ಕೊಳ್ಳಿ ಒಮ್ಮೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದರ ಜೊತೆಗೆ ಕರೋನಾ ಸಂದರ್ಭದಲ್ಲಿ ನಾವೇನೇನು ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ವಿ ಅವನ್ನ ನಾರ್ಮಲ್ ಆಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಆದ್ರೆ ಇಲ್ಲಿಯ ತನಕ ಯಾವುದೇ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿಲ್ಲ. ಅದು ಕರ್ನಾಟಕ ಇರಲಿ, ಅಹಮದಾಬಾದ್ ಅಲ್ಲಿ ಇರಲಿ, ಎಲ್ಲವೂ ಕೂಡ ರಿಪೋರ್ಟ್ ಆಗಿದ್ದಾವೆ. ರಿಪೋರ್ಟ್ ಆಧರಿಸಿಯೇ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಆ ಮಟ್ಟಕ್ಕೆ ಇನ್ನೂ ಮಾರ್ಗಸೂಚಿ ಹೊರಡಿಸುವ ಮಟ್ಟಕ್ಕೆ ಅದು ಇನ್ನೂ ಕೂಡ ಹೋಗಿಲ್ಲ. ಯಾಕಂದ್ರೆ ಕರೋನಾ ಮಾದರಿಯಲ್ಲಿ ಏಕಾಏಕಿ ಕಾಣಿಸ್ಕೊಂಡಿಲ್ಲ ಈ ಒಂದು ಹೊಸ ವೈರಸ್. ಯಾಕಂದ್ರೆ ಕರೋನಾ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಏಕಾಏಕಿ ಒಂದೊಂದು ನಗರ ಅಥವಾ ಹಳ್ಳಿಯಲ್ಲಿ 100, 200, 500, 1000 ಹಿಂಗೆಲ್ಲ ಕಾಣಿಸ್ಕೊಂತು. ಒಂದೊಂದು ದಿನಕ್ಕೆ ಸ್ಕೋರು 10,000, 8,000 ಈ ರೀತಿ ಎಲ್ಲ ಹೆಚ್ಚಾಗ್ತಾ ಇತ್ತು ಒಂದೊಂದು ರಾಜ್ಯದಲ್ಲೇ. ಆದ್ರೆ ಈ ವೈರಸ್ ಆ ರೀತಿ ಕಾಣಿಸ್ಕೊಂಡಿಲ್ಲ, ಏಕಾಏಕಿ ಅಂದ್ರೆ ಸರ್ಜ್ ಆಗಿಲ್ಲ ಅನ್ನುವಂಥದ್ದು ICMR ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರ್ರಿ ಅನ್ನುವಂಥದ್ದು ಅಷ್ಟೇ ಜಾಗೃತಿಯ ಒಂದು ಸಲಹೆ ಆಗಿದೆ ಕೇಂದ್ರ ಆರೋಗ್ಯ ಇಲಾಖೆದು. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ಚೀನಾ ವೈರಸ್ ಪತ್ತೆ ಆಗಿರೋದು. ಅಹಮದಾಬಾದ್ನ 2 ತಿಂಗಳ ಮಗುವಿಗೆ ಸೋಂಕಿರೋದು ದೃಢಪಟ್ಟಿದೆ. ಬೆಂಗಳೂರಿನಲ್ಲಿ 2, ಗುಜರಾತ್ನಲ್ಲಿ 1 ಕೇಸ್ ಪತ್ತೆಯಾಗಿದೆ. 1 ವರ್ಷದ ಒಳಗಿನ ಮಕ್ಕಳಲ್ಲೇ ಈ HMPV ಪತ್ತೆಯಾಗಿರೋದು. ಕರ್ನಾಟಕ ಆಯಿತು, ಈಗ ಗುಜರಾತ್ನ ಅಹಮದಾಬಾದ್ನಲ್ಲೂ ಕೂಡ ಚೀನಾ ವೈರಸ್
ಪತ್ತೆಯಾಗಿರೋದು. ಹಾಗಾಗಿ HMP ವೈರಸ್ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಈಗ 3 ಕೇಸ್ಗಳಿವೆ. ಬೆಂಗಳೂರಿನಲ್ಲಿ 2, ಗುಜರಾತ್ನಲ್ಲಿ 1 ಕೇಸ್. 1 ವರ್ಷದ ಒಳಗಿನ ಮಕ್ಕಳಲ್ಲೇ HMPV ಪತ್ತೆಯಾಗಿರೋದು. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಕರ್ನಾಟಕ ಆಯಿತು, ಈಗ ಗುಜರಾತ್ಗೂ ಕೂಡ HMP ವೈರಸ್ ಕಾಲಿಟ್ಟಿರುವಂಥದ್ದು. ಒಟ್ಟು 3 ಕೇಸ್ಗಳಾಗಿದೆ. ಯಾವ ರೀತಿಯ ರಿಪ್ಲೈಗಳೀಗ? ಯಾಕಂತಂದ್ರೆ ದೇಶದ ಜನ ಆತಂಕಗೊಂಡಿದ್ದಾರೆ. ಏನಪ್ಪಾ ಇದು ಕೋವಿಡ್ ತರ ಮತ್ತೊಂದು ರೀತಿಯ ವೈರಸ್, ಇನ್ನೇನೇನೆಲ್ಲ ನೋಡಬೇಕು ಅನ್ನುವಂತಹ ಆತಂಕ ಜನರಲ್ಲಿ. ವೀಣಾ, ಆತಂಕ ಈ ಹೆಸರುಗಳು ಕೇಳಿದಾಗ ಒಂದಷ್ಟು ಆತಂಕಕ್ಕೆ ಒಳಗಾಗುವಂಥದ್ದು ಸಹಜ. ಆದರೆ ತಜ್ಞರು ಹೇಳ್ತಾ ಇರುವ ಪ್ರಕಾರ, ICMR ಹೇಳ್ತಾ ಇರುವ ಪ್ರಕಾರ, ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂಥ ಪ್ರಕಾರ ಆತಂಕ ಪಡಬೇಕಾಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ವೈರಸ್ಗೆ 20 ವರ್ಷಗಳ ಇತಿಹಾಸ ಇದೆ. ಇದರ ಬಗ್ಗೆ ಸಂಶೋಧನೆಗಳಾಗಿದ್ದಾವೆ. ಇದು ಅಷ್ಟು ಹಾನಿಕಾರಕ ಅಲ್ಲ, ಜೀವಕ್ಕೆ ಎರವಾಗುವಂಥ ಹಾನಿಕಾರಕ ಅಲ್ಲ ಅನ್ನುವಂಥದ್ದು ಈ ತನಕ ಈಗ ಹೇಳ್ತಾ ಇರುವಂಥದ್ದು. ಆದರೆ ಆ ವೈರಸ್ ಯಾವ ರೀತಿಯಲ್ಲಿ ಅಂದ್ರೆ ಹೊಸ ಸ್ವರೂಪ ಪಡ್ಕೊಂಡು ಬಂದ್ರೆ ಏನಾಗುತ್ತೆ ಅನ್ನುವಂಥದ್ದು ಇನ್ನು ಮುಂದೆಯೇ ತಿಳಿಬೇಕಾಗುತ್ತೆ. ಆದ್ರೆ ಈ ತನಕವೂ ಕೂಡ ಲಭ್ಯ ಆಗಿರುವಂತಹ ಮಾಹಿತಿಯ ಪ್ರಕಾರ ಇದು ಹಾನಿಕಾರಕ ಅಲ್ಲ ಅನ್ನುವಂಥದ್ದು. ಆದ್ರೆ ಇದನ್ನ ಹಾನಿಕಾರಕ ಅಲ್ಲ ಅಥವಾ ಹೌದು ಅನ್ನೋದರ ನಡುವೆ ಇದನ್ನ ಇಲ್ಲಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ICMR ಎಲ್ಲಾ ರಾಜ್ಯಗಳ ಒಂದು ಪ್ರಿಪೇರ್ಡ್ನೆಸ್ ಹೇಗಿದೆ ಅನ್ನುವಂಥದ್ದು. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಯಾವುದೇ ರಾಜ್ಯಕ್ಕೂ ಕೂಡ ಒಂದು ದೊಡ್ಡ ಹೆಲ್ತ್ ಎಕ್ಸಸೈಸ್ ಮಾಡಬೇಕಾದ್ರೆ ಯಾವ ರೀತಿ ಪ್ರಿಪೇರ್ಡ್ ಆಗಿರಬೇಕು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಕ್ರಮೇಣ ಅದನ್ನ ಒಮ್ಮೆ ಸುಮಾರು 2 ವರ್ಷಗಳ ಕಾಲ ಮಾಡಿದ ಬಳಿಕ ಈಗ ಕೇಂದ್ರ ಸರ್ಕಾರ ಇಂಥದ್ದೊಂದು ಸುದ್ದಿ ಕೇಳಿದ ಕೂಡಲೇ ಅಥವಾ ಅದನ್ನು ಖಚಿತಪಡಿಸಿಕೊಂಡ ಕೂಡಲೇ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಒಂದು ಮಾಹಿತಿಯನ್ನ ಶೇರ್ ಮಾಡುತ್ತೆ. ಅದರ ರೀತಿಯಲ್ಲಿ ಒಂದು ಪ್ರಿಪೇರ್ಡ್ನೆಸ್ ಹೇಗಿದೆ, ಇದಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮಲ್ಲಿ ಇದೆಯಾ ಇಲ್ವಾ, ಮತ್ತೆ ಮೊದಲ ಹಂತದಲ್ಲಿ ನಾವು ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು, ಸೊ ಇದರ ಬಗ್ಗೆ ಒಂದಷ್ಟು ಪ್ರಿಪೇರ್ಡ್ನೆಸ್ ಅನ್ನು ಚೆಕ್ ಮಾಡುವಂತ ಕೆಲಸ ಆಗಿದೆ. ಈ ಒಂದು ಡ್ರಿಲ್ ನಾವು ಮಾಡಿದ್ದೇವೆ ಅನ್ನುವಂಥದ್ದು ICMR ಕೂಡ ಹೇಳ್ಕೊಂಡಿರುವಂಥದ್ದು ಪ್ರೆಸ್ ನೋಟ್ ಅಲ್ಲಿ ಏನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದೆಯಲ್ಲ ಆ ಹೇಳಿಕೆಯಲ್ಲಿ. ಸೊ ಆದ್ರೆ ಆತಂಕ ಪಡಬೇಕಾಗಿಲ್ಲ ಅನ್ನುವುದರ ಜೊತೆಯಲ್ಲಿ ಈ ರೋಗ ಹೆಚ್ಚಾಗಿ ಬಂದ್ರೆ ಅಂದ್ರೆ ಸಾಮಾನ್ಯ ಲಕ್ಷಣಗಳು ಇರುವಂತಹ ರೋಗ ಇದು. ಅಂದ್ರೆ ಜ್ವರ, ಶೀತ ಇವು ಸಾಮಾನ್ಯ ಲಕ್ಷಣಗಳೇ ಆಗುತ್ತೆ. ಅದರಲ್ಲೂ ಕೂಡ ಈಗ ಚಳಿಗಾಲ ಆಗಿರೋ ಕಾರಣಕ್ಕೆ ಈ ರೀತಿಯ ಲಕ್ಷಣಗಳು ಜಾಸ್ತಿ ಕಾಣಿಸ್ಕೊಳ್ತವೆ. ಆದ್ರೆ ಇದಕ್ಕೆ ಅಂತ ನೀವು ಆತಂಕ ಪಡಬೇಕಾಗಿಲ್ಲ, ವೈದ್ಯರ ಬಳಿ ತೋರಿಸ್ಕೊಳ್ಳಿ ಒಮ್ಮೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಅದರ ಜೊತೆಗೆ ಕರೋನಾ ಸಂದರ್ಭದಲ್ಲಿ ನಾವೇನೇನು ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ವಿ ಅವನ್ನ ನಾರ್ಮಲ್ ಆಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಆದ್ರೆ ಇಲ್ಲಿಯ ತನಕ ಯಾವುದೇ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿಲ್ಲ. ಅದು ಕರ್ನಾಟಕ ಇರಲಿ, ಅಹಮದಾಬಾದ್ ಇರಲಿ, ಎಲ್ಲವೂ ಕೂಡ ರಿಪೋರ್ಟ್ ಆಗಿದ್ದಾವೆ. ರಿಪೋರ್ಟ್ ಆಧರಿಸಿಯೇ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಆ ಮಟ್ಟಕ್ಕೆ ಇನ್ನೂ ಮಾರ್ಗಸೂಚಿ ಹೊರಡಿಸುವಟ್ಟ ಮಟ್ಟಕ್ಕೆ ಅದು ಇನ್ನೂ ಕೂಡ ಹೋಗಿಲ್ಲ. ಯಾಕಂದ್ರೆ ಕರೋನಾ ಮಾದರಿಯಲ್ಲಿ ಏಕಾಏಕಿ ಕಾಣಿಸ್ಕೊಂಡಿಲ್ಲ ಈ ಒಂದು ಹೊಸ ವೈರಸ್. ಯಾಕಂದ್ರೆ ಕರೋನಾ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ, ಏಕಾಏಕಿ ಒಂದೊಂದು ನಗರ ಅಥವಾ ಹಳ್ಳಿಯಲ್ಲಿ 100, 200, 500, 1000 ಹಿಂಗೆಲ್ಲ ಕಾಣಿಸ್ಕೊಂತು. ಒಂದೊಂದು ದಿನಕ್ಕೆ ಸ್ಕೋರು 10,000, 8,000 ಈ ರೀತಿ ಎಲ್ಲ ಹೆಚ್ಚಾಗ್ತಾ ಇತ್ತು ಒಂದೊಂದು ರಾಜ್ಯದಲ್ಲೇ. ಆದ್ರೆ ಈ ವೈರಸ್ ಆ ರೀತಿ ಕಾಣಿಸ್ಕೊಂಡಿಲ್ಲ, ಏಕಾಏಕಿ ಅಂದ್ರೆ ಸರ್ಜ್ ಆಗಿಲ್ಲ ಅನ್ನುವಂಥದ್ದು ICMR ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರ್ರಿ ಅನ್ನುವಂಥದ್ದು ಅಷ್ಟೇ ಜಾಗೃತಿಯ ಒಂದು ಸಲಹೆ ಆಗಿದೆ ಕೇಂದ್ರ ಆರೋಗ್ಯ ಇಲಾಖೆದು. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.